1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ ಖುಷಿಗೋಸ್ಕರ ಈ ರೆಸಿಪಿನ ಮಾಡ್ತಾಯಿದ್ದೀನಿ. ಇದೊಂದು ಸಿಂಪಲ್ ರೆಸಿಪಿ ಆದರೆ ತುಂಬಾ ರುಚಿಯಾಗಿರುತ್ತೆ. ನಾವೆಲ್ಲರೂ ಖಾರ ಚುರುಮುರಿನ ಮಾಡಿರ್ತೀವಿ, ಆದರೆ ಈ ರೀತಿ ಸ್ವೀಟ್ ಚುರುಮುರಿನ ಒಂದ್ಸರಿ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಹಾಗೆ ಮಾಡೋದು ಕೂಡ ತುಂಬಾ ಸಿಂಪಲ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲಿಗೆ ನಾನಿಲ್ಲಿ ಚುರುಮುರಿನ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಈ ವೆದರ್ಗೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ಅಷ್ಟೊಂದು ಕ್ರಂಚಿ ಆಗಿರೋಲ್ಲ. ಸೊ ಹಾಗಾಗಿ ಈ ರೀತಿ ಉಂಡೆ ಅಥವಾ ಈ ಥರ ಚುರುಮುರಿ ಏನಾದರೂ ಮಾಡಬೇಕು ಅಂದರೆ ಮೊದಲಿಗೆ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ನಾನು ಈ ಬೌಲ್ ಅಳತೆಯಲ್ಲಿ 1 ಬೌಲ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಅಂದರೆ ಚುರುಮುರಿನ ನಾನು ಇದೇ ಬೌಲ್ ಅಳತೆಯಲ್ಲಿ 4 ಬೌಲ್ ಆಗುವಷ್ಟು ಚುರುಮುರಿನ ತೊಗೊಂಡಿನಿ. ಈಗ 1 ಕಪ್ ಬೆಲ್ಲಕ್ಕೆ ನಾನು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕಿ ಇಲ್ಲಿ ಬೆಲ್ಲ ಕರಗಿಸ್ಕೋಸ್ಕರ ಇಟ್ಕೊತಾ ಇದ್ದೀನಿ. ಜಸ್ಟ್ ಬೆಲ್ಲ ಕರಗಿಸ್ಕೊಳ್ಳೋದಕ್ಕೋಸ್ಕರ ಮಾತ್ರ. ಬೆಲ್ಲದಲ್ಲಿ ಏನಾದರೂ ಸ್ವಲ್ಪ ಕಡ್ಡಿ ಕಸ ಏನಾದರೂ ಇದ್ದೇ ಇರುತ್ತಲ್ಲ, ಹಾಗಾಗಿ ಈ ರೀತಿ ಸ್ವೀಟ್ ಏನಾದರೂ ಮಾಡ್ತೀವಿ ಅಂದರೆ ಒಂದು ಸರಿ ಸೋಸ್ಕೊಂಡು ಮಾಡಿದ್ರು ತುಂಬ ಒಳ್ಳೆಯದು. ಹಾಗಾಗಿ ನಾನಿಲ್ಲಿ ಒಂದು ಸರಿ ಬೆಲ್ಲನ ಕರಗಿಸ್ಕೊಂಡು ಇಲ್ಲಿ ಜರಡಿ ಮಾಡ್ಕೊಳ್ಳೋದು ಇಟ್ಕೊಳ್ತಾ ಇದ್ದೀನಿ. ಹಾಗೆ ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ. ಈ ಥರ ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಮಿಕ್ಸ್ ಮಾಡೋದಕ್ಕೆ ಚೆನ್ನಾಗಿ ಕಂಫರ್ಟೇಬಲ್ ಆಗಿರುತ್ತೆ ಅಂತ ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಪಾಕ ಮಾಡೋದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಕಡೆ ನಾನು ಇದನ್ನು ಒಂದು ಪ್ಲೇಟ್ನ ತೊಗೊಂಡಿದ್ದೆ, ಇದನ್ನು ಪೂಜಾ ಪ್ಲೇಟ್ ಅಂತ. ಹಾಗೆ ಡೆಕೋರೇಟ್ಗೆಲ್ಲ ಮಾಡ್ಕೋಬೋದು ಅಂತ ನಾನು ತೊಗೊಂಡಿದ್ದೀನಿ. ಈ ರೀತಿ ಒಂದು ಸ್ವಲ್ಪ ಬಿಸಿ ತಾಗಿಸಿದ್ರೆ ಆರಾಮಾಗಿ ನಾವು ಈ ಥರ ಸ್ಟಿಕ್ಕರನ್ನು ತಗೋಬೋದು. ನೋಡಿ ಈ ಥರ ಈಸಿಯಾಗಿ ನಾವು ಹಾಗೆ ಕೈಯಲ್ಲೇ ತಗೊತೀವಿ ಅಂದರೆ ಮತ್ತೆ ಒಂದು ಸ್ವಲ್ಪ ಸ್ಟಿಕ್ಕರ್ ಉಳ್ಕೊಂಡೇ ಬಿಟ್ಟಿರುತ್ತೆ. ಹಾಗಾಗಿ ಇವಾಗ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಪಾಕನ ಚೆಕ್ ಮಾಡ್ಕೊತಾ ಇದ್ದೀನಿ. ಮಧ್ಯದಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕೋದ್ರಿಂದ ಒಂದು ಸ್ವಲ್ಪ ಶೈನಿಂಗ್ ಆಗಿರುತ್ತೆ. ಹಾಗಾಗಿ ಮತ್ತು ಇವಾಗ ಪಾಕ ತೆಗೊಳ್ಬೇಕಂದ್ರೆ ಇದು ಸ್ವಲ್ಪ ಚುರುಮುರಿ ಮಾಡ್ತೀವಿ ಅಂದರೆ ಪಾಕನ ಸ್ವಲ್ಪ ಮೆತ್ತಗಿರಬೇಕು, ಅಂದರೆ ಕೈಯಿಂದ ಮುಟ್ಟಿದಾಗ ಮೆತ್ತಗಿರಬೇಕು. ನಾವು ಉಂಡೆ ಎಲ್ಲ ಮಾಡ್ತೀವಿ ಅಂದರೆ ಸ್ವಲ್ಪ ಗಟ್ಟಿಯಾಗಿರ್ಬೇಕಂದ್ರೆ ಕೈಯಲ್ಲೇ ಮುರಿದಾಗ ಪಟ್ ಅಂತ ಮುರಿಬೇಕು, ಸೌಂಡ್ ಬರಬೇಕು. ಆ ರೀತಿ ಉಂಡೆ ಮಾಡ್ಕೋಬೇಕಾದ್ರೆ ಆ ರೀತಿ ಪಾಕ ಮಾಡ್ಕೋಬೇಕು. ಈ ರೀತಿ ನಾವು ಚುರುಮುರಿನ ಮಾಡ್ಕೋತೀವಿ, ಸ್ವೀಟ್ ಚುರುಮುರಿ ಮಾಡ್ಕೋತೀವಿ ಅಂದರೆ ಒಂದು ಸ್ವಲ್ಪ ಸಾಫ್ಟಾಗಿರಬೇಕು ಈ ಪಾಕ ಅನ್ನೋದು. ಗಟ್ಟಿ ಪಾಕನೂ ಅಲ್ಲ, ಆ ಕಡೆ ಸ್ವಲ್ಪ ಸಾಫ್ಟಾಗಿನೂ ಅಲ್ಲ, ಆ ರೀತಿ ಪಾಕನ ಮಾಡಿಕೊಂಡು ಈ ರೀತಿ ಪಾಕ ಆದ ತಕ್ಷಣ ಚುರುಮುರಿನ ನಾವು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದರೆ ಇದು ಡ್ರೈ ಆಗುತ್ತೆ. ಆಮೇಲೆ ನೀವು ಹಾಗೆ ಸ್ವಲ್ಪ ಈ ಚುರುಮುರಿ ಎಲ್ಲ ಉಂಡೆ ಮಾಡ್ಕೋತೀವಿ ಅಂದರೆ ಗಟ್ಟಿ ಆಗಿಬಿಡುತ್ತೆ, ಯಾಕಂದರೆ ಗಟ್ಟಿ ಪಾಕ ತೊಗೊಂಡಿರ್ತೀವಲ್ಲ. ಆದರೆ ಈ ರೀತಿ ಸ್ವೀಟ್ ಚುರುಮುರಿ ಮಾಡ್ಕೋದ್ರೆ ಒಂದು ಸ್ವಲ್ಪ ಮಿದುವಾಗಿರುವಂಥ ಪಾಕ ತಗೊಂಡಿರ್ತೀವಲ್ಲ, ಹಾಗಾಗಿ ಇದೇನು ತಳ ಎಲ್ಲ ಹಿಡ್ಕೊಳ್ಳೋದಿಲ್ಲ, ಹಾಗೆ ಗಟ್ಟಿಯಾಗೇನು ಕೂರೋದಿಲ್ಲ. ಆರಾಮಾಗಿ ತಣ್ಣಗಾದಮೇಲೆ ಈ ಚುರುಮುರಿ ಎಲ್ಲ ಇರುತ್ತಲ್ಲ, ಖಾರ ಚುರುಮುರಿ ಎಲ್ಲ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋತೀವಲ್ಲ, ಅದೇ ಥರ ಆಗುತ್ತೆ. ತುಂಬಾ ಸಿಂಪಲ್. ಹಾಗೆ ನನಗೆ 1K ಸಬ್ಸ್ಕ್ರೈಬರ್ಸ್ ಕೂಡ ತುಂಬಾ ಬೇಗ ಕಂಪ್ಲೀಟ್ ಆಯಿತು. ಆ ಖುಷಿಗೋಸ್ಕರ ಈ ಸಿಂಪಲ್ ರೆಸಿಪಿನ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಆಲ್ಮೋಸ್ಟ್ ನನ್ನ ಯಾವುದೇ ಲಾಂಗ್ ವೀಡಿಯೋಸ್ ಯಾವುದು ಅಷ್ಟೊಂದು ಹೈ ರೀಚ್ ಆಗಿಲ್ಲ, ಆದರೆ ನನ್ನ ಶಾರ್ಟ್ಸಲ್ಲಿ ನಾನು 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿತ್ತು ಅಂತ ತುಂಬಾ ಖುಷಿಯಾಗುತ್ತೆ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ರೀತಿ ಚುರುಮುರಿನ ಈ ವೆದರ್ಗೆ ಮಾಡ್ಕೊಂಡು ತಿಂದರೆ ಅಂತೂ ತುಂಬಾ ರುಚಿಯಾಗಿರುತ್ತೆ. ಅದರ ರೆಸಿಪಿನೂ ಕೂಡ ತುಂಬಾ ಸಿಂಪಲ್. ಯಾರಾದರೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.